ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಅಂದ್ರೆ ಇವತ್ತಿನ ಟಾಪಿಕ್ ಬಂದು, ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಹೇಳಿದೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಬುಕ್ ಓದಿ ಮುಗಿಸಿದ್ದೀನಿ. ಸೊ ಅದ್ರದ್ದು ಬೆನಿಫಿಟ್ಸ್, ಲೈಕ್ ಅದರಿಂದ ನನ್ಗೆ ಎಷ್ಟು ಯೂಸ್ ಆಯ್ತು ಅನ್ನೋದನ್ನು ಕೂಡ ತಿಳಿಸಿದ್ದೆ ಶಾರ್ಟ್ ಫಾರ್ಮ್ ಅಲ್ಲಿ. ಸೊ ಆ ಬುಕ್ ಯಾವುದು ಅಂತ ನಾನು ರಿವೀಲ್ ಮಾಡಿರ್ಲಿಲ್ಲ. ಸರಿ, ನಾನು ಮುಂದೆ ಒಂದು ವಿಡಿಯೋ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್, ನಾನು ಯಾವ ತರ ಮ್ಯಾನಿಫೆಸ್ಟೇಷನ್ ಅನ್ನೋ ಟೆಕ್ನಿಕ್ ನ ಯೂಸ್ ಮಾಡ್ಕೊಳ್ತೀನಿ ಅಂತ ವಿಡಿಯೋ ಮಾಡ್ತೀನಿ. ಅಂಡ್ ಬುಕ್ ಯಾವುದು ಅಂತಾನು ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸರಿ ಅಂತ ಇವತ್ತು ಆ ದಿನ ಬಂದಿದೆ, ತಿಳಿಸ್ತಿದ್ದೀನಿ. ಯಾಕಂದ್ರೆ ಇದು 2024 ಎಂಡಿಂಗ್ ಅಂಡ್ ಈ ವರ್ಷದಲ್ಲಿ ನನ್ನ ಯೂಟ್ಯೂಬ್ ಕೊನೆ ವಿಡಿಯೋ ಒಂದು ಒಳ್ಳೆ ಮೆಸೇಜ್ ಮೂಲಕ ಈ ವರ್ಷನ ಮುಗಿಸದ ಅಂತ ಅಷ್ಟೇ. ಸೊ ಇನ್ನ ಒಂದು ವಿಡಿಯೋ ಮಾಡ್ಬೇಕಂತ ಇತ್ತು ಈ ವರ್ಷದ ಒಳಗಡೆ, ಬಟ್ ಆಗಿಲ್ಲ. ಅದು ಯಾವ ತರ ಅಂದ್ರೆ, ನಾವು ಎಷ್ಟೇ ದುಡಿಲಿ ಒಬ್ಬೊಬ್ಬರಿಗೆ ಕೈಯಲ್ಲಿ ಕಾಸು ನಿಲ್ತಿರಲ್ಲ ಅಲ್ವಾ. ಸೊ ಒಂದು ಮನಿ ಸೇವಿಂಗ್ ಟೆಕ್ನಿಕ್ನು ಕೂಡ ನಾನು ತಿಳಿಸ್ಕೊಡೋಣ ಅನ್ಕೊಂಡಿದ್ದೆ. ಸೊ ಈ ವರ್ಷದ ಒಳಗಡೆ, ಆದ್ರೆ ಆ ವಿಡಿಯೋ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ಮಾಡೋದ ಆ ವಿಡಿಯೋ. ಸೊ ಇವಾಗ ಮ್ಯಾನಿಫೆಸ್ಟೇಷನ್ ನಾನು ಯಾವ ತರ ಕಲಿತೆ ಅಂಡ್ ನಾನು ಯಾವ ತರ ಯೂಸ್ ಮಾಡ್ಕೊಂಡೆ ಅಂಡ್ ನಾನು ಯಾವ ಬುಕ್ ಓದ್ದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದೆನ್ ಇದ್ರ ಜೊತೆಗೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಒಂದು ಒಳ್ಳೆ ಬುಕ್ಸ್ಗಳನ್ನ, ಯಾವ್ದಾವ್ದು ಬುಕ್ಗಳು ಓದಿದ್ರೆ ಚೆನ್ನಾಗಿರುತ್ತೆ, ನಾನು ಯಾವ್ದಾವ್ದು ಬುಕ್ಗಳನ್ನ ಓದ್ತಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಬುಕ್ಸ್ ಓದೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ನಿಮಗೂ ಮೈಂಡ್ ಕಾಮ್ ಆಗಿರುತ್ತೆ ಅಂಡ್ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಅಂಡ್ ನಾವೇನ್ ಹೇಳ್ತೀವಿ, ಒಂದು ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಸೊ ಗರ್ಭ ಸಂಸ್ಕಾರ ಅಂತ ಇವಾಗ ಕ್ಲಾಸಸ್ಸೇ ನಡೆಯುತ್ತೆ ಆಕ್ಚುಲಿ ತುಂಬಾ. ಗರ್ಭ ಸಂಸ್ಕಾರ ಬಂದು ನಾನು ಅರ್ಥ ಮಾಡ್ಕೊಂಡಿರೋದು, ನನಗ್ ಗೊತ್ತಿರೋಷ್ಟು ನನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ನೀವೇನು ಮಗುಗೆ ಹೊಟ್ಟೆ ಒಳಗಡೆಯಿಂದಾನೆ ಕಲ್ಸ್ಕೊಂಡ್ ಬರ್ತೀರಾ ಒಂದು ಒಳ್ಳೆ ಒಳ್ಳೆ ಸಂಸ್ಕಾರ, ಲೈಕ್ ಅದು ಊಟದಿಂದ ಹಿಡಿದು ಒಬ್ರನ್ನ ಟ್ರೀಟ್ ಮಾಡೋದು, ಯೂನಿವರ್ಸ್ ನ ಟ್ರೀಟ್ ಮಾಡೋದು. ಯೂನಿವರ್ಸ್ ಅಂದ್ರೆ ಎಲ್ಲಾನು ಸೇರ್ಕೊಳ್ಳುತ್ತೆ, ಎಲ್ರೂ ಸೇರ್ಕೊಳ್ತಾರೆ. ಸೊ ಅವ್ರನ್ನ ಟ್ರೀಟ್ ಮಾಡೋದೇ ಆಗಿರ್ಲಿ, ಅವ್ರು ಯಾವ ತರ ಬುದ್ಧಿ ಕಲಿಬೇಕು, ನಿಮ್ ಮಗು ಯಾವ ತರ ಫಾರ್ಮ್ ಆಗ್ಬೇಕು ಒಂದು ಒಳ್ಳೆ ರೀತಿಯಲ್ಲಿ ಅನ್ನೋದನ್ನ ಹೊಟ್ಟೆ ಒಳಗಡೆಯಿಂದನೇ ಯಾವ ತರ ಫಾರ್ಮ್ ಮಾಡ್ತೀರಾ ಅನ್ನೋದು. ನಾನು ಇನ್ನೊಂದು ತಿಳ್ಕೊಂಡಿರೋದು, ಸಂಸ್ಕಾರ ಅನ್ನೋದು ಒಂದು ತಂದೆ ತಾಯಿಯಿಂದನೇ ಕಲ್ತ್ಕೊಳ್ಳೋದು ಮಕ್ಳುಗಳು. ಆಲ್ಸೋ ಫಸ್ಟ್ ಬಂದು ತಾಯಿಯಿಂದ, ಯಾಕಂದ್ರೆ ತಾಯಿ ಗರ್ಭದಿಂದ ಮಗು ಹುಟ್ಟುತ್ತೆ ಅಂತಂದ್ರೆ ತಾಯಿಯಲ್ಲಿರೋ ಎಷ್ಟೋ ಕ್ವಾಲಿಟೀಸ್ ಮಗುಗ್ ಬಂದೇ ಬರುತ್ತೆ. ಸೊ ನೀವ್ ಯಾವ ತರ ಮಗುಗೆ ಹೊಟ್ಟೆ ಒಳಗಡೆಯಿಂದನೇ ಒಂದು ಒಳ್ಳೆ ಸಂಸ್ಕಾರನ ಕಲ್ಸ್ಕೊಂಡ್ ಬರ್ತೀರಾ, ದಟ್ಸ್ ಹೌ ನಿಮ್ಮ ಬೇಬಿ ಬಂದು ಹುಟ್ಟಿದ್ಮೇಲೂ ಕೂಡ ಫಾರ್ಮ್ ಆಗೋದು. ಸೊ ಇದನ್ನೇ ಗರ್ಭ ಸಂಸ್ಕಾರದಲ್ಲಿ ತುಂಬಾ ಟೆಕ್ನಿಕಲ್ಲಿ ಹೇಳ್ಕೊಡ್ತಾರೆ ಅಂಡ್ ಅದನ್ನ ಹೇಗೆ ಫಾಲೋ ಮಾಡೋದು ಏನು ಅಂತ. ಸೊ ಇದಿಷ್ಟು ನಾನು ಫಾಲೋ ಮಾಡ್ತಿರೋ ಫ್ಯೂ ಸ್ಟೆಪ್ಸ್ ಅಂಡ್ ಮ್ಯಾನಿಫೆಸ್ಟೇಷನ್, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತು. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಬೇಕಾಗಿರೋದನ್ನ ನೀವು ಪಡ್ಕೊಳ್ಳೋದು. ಓಕೆ, ಅದು ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳೋದು. ನೀವು ಒಳ್ಳೇದನ್ನ ಕೇಳ್ತೀರಾ ಕೆಟ್ಟದನ್ನ ಕೇಳ್ತೀರಾ ಯೂನಿವರ್ಸ್ ಹತ್ರ, ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ಯೂನಿವರ್ಸ್ಗೆ ಗೊತ್ತು ನಿಮ್ಗೆ ಕೆಟ್ಟದ್ದು, ಲೈಕ್ ನೀವು ಕೇಳಿರೋದು ಕೆಟ್ಟದ್ದ ಒಳ್ಳೇದಾ, ಅದು ನಿಮಗೆ ಕೊಡ್ಬೇಕಾ ಬೇಡವಾ ಅನ್ನೋದು ಯೂನಿವರ್ಸ್ಗೆ ಗೊತ್ತಿರುತ್ತೆ. ಸೊ ಆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಇವಾಗ ಎಷ್ಟೋ ಜನ ಹೇಳ್ಬೋದು, ಲೈಕ್ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಬಟ್ ಅದು ನನಗೆ ವರ್ಕ್ ಆಗಲ್ಲ ಅಂತ. ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲಿ ಒಂದಷ್ಟು ಮಿಸ್ಟೇಕ್ಸ್ ಕೂಡ ಇರ್ಬೋದು. ಲೈಕ್ ನೀವು ಅದ್ರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿರಲ್ಲ ನೀವು ಮಾಡ್ತಿರೋ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಮತ್ತೆ ಇನ್ನೊಂದು, ನೀವು ಯೂನಿವರ್ಸ್ನೇ ಡೌಟ್ ಪಡಕ್ ಸ್ಟಾರ್ಟ್ ಮಾಡಿದ್ರೆ, ಇದೆಲ್ಲ ಇದೆಯಾ, ಇದೆಲ್ಲ ವರ್ಕ್ ಆಗುತ್ತಾ, ಆ ತರ ಎಲ್ಲ ಡೌಟೇ ಪಡಬಾರ್ದು. ಅಂಡ್ ಇನ್ನೊಂದು ಟ್ರಸ್ಟ್, ನೀವು ಕೇಳಿದೀರಾ ಅಂದ್ಮೇಲೆ ಅದು ಬಂದೇ ಬರುತ್ತೆ ಅನ್ನೋ ಟ್ರಸ್ಟ್ ಇರಬೇಕು. ನೀವು ಕೇಳಿರೋ ವಿಷಯಕ್ಕಿಂತ ಚೆನ್ನಾಗಿರೋದು ನಿಮ್ಗೆ ಮುಂದೆ ಲೈಫಲ್ಲಿ ಸಿಗ್ಬೋದು. ಸೊ ಅದಕ್ಕೆ ಆ ಕ್ಷಣದಲ್ಲಿ ಅದು ವರ್ಕ್ ಆಗಿರಲ್ಲ, ಇಷ್ಟೇ ರೀಸನ್ ಇರುತ್ತೆ ಹೊರತು ಬೇರೆ ಏನಿರಲ್ಲ. ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಂತ ಗೊತ್ತಿಲ್ಲದಿರೋರು ಕೂಡ ಈ ರೂಲ್ಸ್ ನ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ಫಾಲೋ ಮಾಡ್ತಿರ್ತಾರೆ. ಲೈಕ್ ಒಂದು ವಿಷಯನ ಇಟ್ಕೊಂಡು ನೀವು ಅದ್ರ ಬಗ್ಗೆ ಲೈಕ್ ಎಕ್ಸಾಂಪಲ್ ಹೇಳಿ, ನಾನು ನೆಕ್ಸ್ಟ್ ಇಯರು ಯಾವುದೋ ಒಂದು ಗೋಲ್ ಇಟ್ಕೊಂಡು ಇದನ್ನು ರೀಚ್ ಆಗ್ಬೇಕಂತ ಅನ್ಕೊಂಡಿರ್ತೀನಿ ನೆಕ್ಸ್ಟ್ ಇಯರ್ ಅಲ್ಲಿ. ಸೊ ಅದನ್ನ ನೀವು ಸರಿ ನಾಳೆಯಿಂದ ಮ್ಯಾನಿಫೆಸ್ಟ್ ಮಾಡೋದಾ ಬರೆಯೋದಾ ಅಂತಲ್ಲ, ನಿಮ್ಮ ಮನಸ್ಸಲ್ಲೇ ಕೂಡ ನೀವು ಎವ್ರಿ ಡೇ ಆ ವಿಷಯದ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಹಾಗೇ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಇದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ವರ್ಕ್ ಮಾಡೇ ಮಾಡುತ್ತೆ ಅಂಡ್ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆ, ಇಷ್ಟೇ ಮ್ಯಾನಿಫೆಸ್ಟೇಷನ್.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಅಂಡ್ ಎಲ್ಲರೂ ಈಗ ಎಷ್ಟೋ ಜನ ಸಕ್ಸಸ್ ಆಗಿರ್ತಾರೆ, ಅವರೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿನೇ ಅಂದ್ರೆ ಈ ಟೆಕ್ನಿಕ್ ನ ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತಲ್ಲ, ಬಟ್ ಮ್ಯಾನಿಫೆಸ್ಟೇಷನ್ ಮಾಡಿ ಸಕ್ಸಸ್ ಆಗಿರ್ತಾರೆ. ಅಂದ್ರೆ ಮೈಂಡ್ ಅಲ್ಲಿ ಅದೊಂದು ಗೋಲ್ ರೀಚ್ ಮಾಡೇ ಮಾಡ್ತೀನಿ ಅನ್ನೋದನ್ನ ಸೆಟ್ ಮಾಡ್ಕೊಂಡು ರೀಚ್ ಆಗೇ ಆಗಿರ್ತಾರೆ. ಅದೇ ಫಾಲೋ ಮಾಡೋದು ಎಲ್ರು. ಯಾವುದನ್ನು ಮುಂಚೆ ನಾನು ಯಾವ್ದಾದ್ರು ಒಂದು ವಿಷಯ ಆದ್ರೆ ಯಾವ್ದು ಇದು ಆಕಸ್ಮಿಕವಾಗಿದ್ದು ಅನ್ಕೊಳ್ತಿದ್ದೆ, ಬಟ್ ಆಕಸ್ಮಿಕವಾಗಿ ಯಾವುದೂ ನಡೆಯಲ್ಲ ಅಂತ ನಾನು ಆಲ್ಮೋಸ್ಟ್ ಈ ವರ್ಷದಲ್ಲಿ ತಿಳ್ಕೊಂಡಿದ್ದು. ಆಕಸ್ಮಿಕವಾಗಿ ಯಾವುದೂ ನಡೆಯಲ್ಲ ಲೈಫಲ್ಲಿ, ಎಲ್ಲಾನು ಇದು ಹಿಂಗಾಗುತ್ತೆ ಅನ್ನೋದನ್ನ ನಮ್ಮ ಸುತ್ತಮುತ್ತಲಿನ ಎನರ್ಜಿಸ್ ಕೂಡ ಡಿಸೈಡ್ ಮಾಡುತ್ತೆ. ಅಂದ್ರೆ ನಾವ್ ಯಾವಾಗ್ಲೂ ಪಾಸಿಟಿವ್ ವೈಬ್ಸ್ ನ ಕ್ಯಾರಿ ಮಾಡ್ತೀವಿ ಅಂಡ್ ಪಾಸಿಟಿವ್ ಥಿಂಕಿಂಗ್ಸ್ ಇದೆ, ಪಾಸಿಟಿವ್ ಮೈಂಡ್ ಸೆಟ್ ಇದೆ ಅಂದ್ರೆ ನಿಮಗೆ ಅದೇ ತರ ಎಲ್ಲಾನು ಕಣ್ಮುಂದೆ ಆಗ್ತಾ ಹೋಗುತ್ತೆ. ಅದೇ ನೀವೇನಾದ್ರೂ ಇಲ್ಲ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ನೆಗೆಟಿವ್ ಥಿಂಕಿಂಗ್ಸ್ ಅಲ್ಲೇ ಇದ್ರೆ ನೀವು ಅದನ್ನೇ ಜಾಸ್ತಿ ನೋಡ್ತಾ ಹೋಗ್ತೀರಾ. ಅಂದ್ರೆ ನನ್ಗೆ ಚಿಕ್ಕದ್ರಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ ಟೀಚರ್ ಹೇಳಿರೋದು ಇನ್ನ ನೆನಪಿದೆ, ತಪ್ಪುಗಳನ್ನ ಫೋಕಸ್ ಮಾಡ್ತಾ ಹೋದ್ರೆ ತಪ್ಪೇ ಜಾಸ್ತಿ ಆಗೋದು ಅಂತ. ಸೊ ನಾನು ತಪ್ಪುಗಳನ್ನ ಆಯ್ತಾ ಅದನ್ನ ಅಲ್ಲೇ ಬಿಡ್ಬೇಕು, ಪಾಸ್ಟ್ ಇಸ್ ಪಾಸ್ಟ್, ನೆಕ್ಸ್ಟ್ ಸರಿ ಮಾಡ್ಕೊಳ್ಳೋದನ್ನ ಅಂಡ್ ಸರಿ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದ್ರೆ ಯಾವಾಗ್ಲೂ ನಿಮ್ ಲೈಫಲ್ಲಿ ರೈಟ್ ಥಿಂಗ್ಸೇ ಆಗುತ್ತೆ. ಸೊ ಇದೊಂದು ನಾನು ಫಾಲೋ ಮಾಡ್ಕೊಂಡು ಬರೋದು. ಸೊ ಎಲ್ಲರೂ ಮಿಸ್ಟೇಕ್ ಮಾಡ್ತಾರೆ, ಹ್ಯೂಮನ್ ಎರರ್ಸ್ ಆಗೇ ಆಗುತ್ತೆ, ಗೊತ್ತೋ ಗೊತ್ತಿಲ್ದೋ ನಮ್ಮ ಕೈಲಿಂದ ಮಿಸ್ಟೇಕ್ ಆಗುತ್ತೆ. ಬಟ್ ಆ ಮಿಸ್ಟೇಕ್ ಆಗಿದ್ದನ್ನ ಅಲ್ಲಿ ಬಿಟ್ಟು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅನ್ನೋದನ್ನ ಒಂದು ತಿಳ್ಕೊಂಡಿದ್ದೀನಿ. ಅಂಡ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಯಾವ ತರ ಮಾಡೋದಂದ್ರೆ, ಈಗ ನಿಮ್ಗೊಂದು ಏನೋ ಒಂದು ವಿಷಯ ಆಗ್ಬೇಕು, ಎಕ್ಸಾಮ್ ಬರೆಯಕ್ ಹೋಗ್ತಿರ್ತೀರಾ, ಬಟ್ ಇದೆಲ್ಲ ವಿಷಯಗೂ ಅಪ್ಲಿಕೇಬಲ್ ಆಗಿರುತ್ತೆ. ಓಕೆ, ನೀವೇನೋ ತಗೋಬೇಕು ಅಂದ್ರೂ ಓಕೆ, ಅದು ಏನಾದ್ರೂ ಓಕೆ. ಸೊ ಆ ವಿಷಯನ ನೀವು ಲೈಕ್ ಫ್ಯೂಚರ್ ಅಲ್ಲಿ ಅದು ಆಲ್ರೆಡಿ ಆಗ್ಬಿಟ್ಟಿದೆ ಅನ್ನೋ ತರ ನಿಮ್ಮ ಮೈಂಡ್ ಸೆಟ್ ಯಾವಾಗ್ಲೂ ಇರಬೇಕು ಮ್ಯಾನಿಫೆಸ್ಟೇಷನ್ ಅಲ್ಲಿ. ಅಂದ್ರೆ ಇವಾಗ ನಾನು ಎಕ್ಸಾಮ್ ಅಂತ ಹೇಳಿದ್ನಲ್ಲ, ಈಗ ನಾನೊಂದು ಯಾವ್ದೋ ಎಕ್ಸಾಮ್ ಕಟ್ಟಿದೀನಿ, ಆ ಎಕ್ಸಾಮ್ ಅಲ್ಲಿ ನಾನು ಪಾಸ್ ಆಗ್ತೀನಲ್ವಾ ಅನ್ನೋ ಕನ್ಫ್ಯೂಷನ್ ಇರಬಾರ್ದು. ಆ ಮ್ಯಾನಿಫೆಸ್ಟೇಷನ್ ಯಾವ ತರ ಮಾಡ್ಬೇಕಂದ್ರೆ, ನಾನು ಈ ಎಕ್ಸಾಮ್ ನಲ್ಲಿ ಪಾಸ್ ಆಗಿದ್ದೀನಿ ಅಂಡ್ ಇಷ್ಟು ಪರ್ಸೆಂಟೇಜ್ ನಾನು ತೆಗ್ದಿದ್ದೀನಿ ಅನ್ನೋದು ಆಲ್ರೆಡಿ ಪ್ರೆಸೆಂಟ್ ಅಲ್ಲಿ ಆಗ್ತೈತೆ ಅದು ಅನ್ನೋ ತರ ನಿಮ್ಮ ಮೈಂಡ್ ಸೆಟ್ ಇರಬೇಕು. ಆಗ್ತೈತೆ ಅನ್ನೋದು ಅಲ್ಲ, ಆಲ್ರೆಡಿ ಆಗಿದೆ, ನಾನು ಅಚೀವ್ ಮಾಡಿದ್ದೀನಿ ಅನ್ನೋದನ್ನ ನೀವು ರೈಟಿಂಗ್ಸ್ ಅಲ್ಲಾದ್ರೂ ಬರೀಬಹುದು, ಅಥವಾ ನಿಮ್ಗೆ ಡೈಲಿ ನಿಮಗೆ ನೀವೇ ಟೈಮಿಂಗ್ ಸೆಟ್ ಮಾಡ್ಕೊಂಡು, ಅಥವಾ ಆಲ್ ಓವರ್ ದ ಡೇ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗಾದ್ರೂ ಓಕೆ, ಆ ಒಂದು ಅಫರ್ಮೇಶನ್ ಅವಾಗ ಹೇಳ್ತಾ ಇರ್ಬೇಕು. ಆಗಿದೆ, ನನ್ನ ಲೈಫಲ್ಲಿ ಇದಾಗಿದೆ, ನಾನು ಸಕ್ಸಸ್ ಆಗಿದ್ದೀನಿ, ನಾನು ಎಕ್ಸಾಮ್ ಪಾಸ್ ಆಗಿದ್ದೀನಿ, ಸೊ ಈ ತರ ಆಗಿದೆ ಆಲ್ರೆಡಿ ಅನ್ನೋ ತರ. ಸೊ ಅದನ್ನ ನೀವು ಯಾವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಬರ್ತೀರಾ, ಆ ತರ ಆಗಿದ್ದೀನಿ ಅಂತ, ಆಲ್ರೆಡಿ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಕ್ಯಾಚ್ ಮಾಡ್ತಾ ಹೋಗುತ್ತೆ. ಓಕೆ, ನಾನು ಆಗಿದ್ದೀನಿ ಅಂತ. ನಮ್ಮ ಕಾನ್ಶಿಯಸ್ ಮೈಂಡ್ ಹೌದು ಗೊತ್ತಿರುತ್ತೆ ನಮ್ಗೆ ಅದಾಗಿಲ್ಲ, ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೀನಿ ಅಂತ, ಬಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಫೀಡ್ ಆಗ್ತಾ ಹೋಗುತ್ತೆ, ಅದು ಆಗಿದೆ ವಿಷಯ ಆಗಿದೆ, ನಾನು ಸಕ್ಸಸ್ ಆಗಿದ್ದೀನಿ ಅನ್ನೋದು. ಸೊ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಯಾವಾಗ ಫೀಡ್ ಮಾಡಿ ಸಕ್ಸಸ್ ಆಗ್ತೀರಾ ಸಬ್ ಕಾನ್ಶಿಯಸ್ ಮೈಂಡಿಗೆ, ಪ್ರಾಕ್ಟಿಕಲಿ ವಿಷಯಗಳು ಆಗೇ ಆಗುತ್ತೆ. ಇದನ್ನ ನೀವು ನಂಬಿ ಟ್ರೈ ಮಾಡಬೇಕು. ಓಕೆ, ಸೊ ಇದೇ ಮ್ಯಾನಿಫೆಸ್ಟೇಷನ್. ಇನ್ನೊಂದು ಇದನ್ನ ಲೈಕ್ 21 days 48 days ಈ ತರ ಎಲ್ಲ ಲೈಕ್ ಡೇಸ್ಗಳಲ್ಲಿ ಫಾಲೋ ಮಾಡಿ, ಅದರಲ್ಲಿ ಮತ್ತೆ 3-6-9 ಟೆಕ್ನಿಕ್ ಎಲ್ಲ ಫಾಲೋ ಮಾಡ್ತಾರೆ. ಅಂದ್ರೆ ಬೆಳಿಗ್ಗೆ 3 ಸರಿ ಬರೆಯೋದು, ಮಧ್ಯಾಹ್ನ 6 times, ಮಲ್ಗಕ್ಕಿಂತ ಮುಂಚೆ ಒಂದು 9 times ನಿಮಗೆ ಏನಾಗಬೇಕು ಅದನ್ನ ಆಗಿದೆ ಅನ್ನೋ ತರ ಬುಕ್ ಅಲ್ಲಿ ಬರೆಯೋದು. ಸೊ ಈ ತರನು ಫಾಲೋ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಟೆಕ್ನಿಕ್ ಅನ್ನೋದಕ್ಕಿಂತ ನಾನು ನಂಬೋದು ಟೆಕ್ನಿಕ್ಸ್ ಆಗಲಿ ಟೈಮಿಂಗ್ಸ್ ಆಗಲಿ ಇದೆಲ್ಲದಕ್ಕಿಂತ ನಾನು ಹೇಳೋದೇನೆಂದ್ರೆ, ಒಂದು ವಿಷಯನ ನೀವು ಒಳ್ಳೆ ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಿ ಆ್ಯಂಡ್ ಅದ್ರ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಮಾಡಿ ಆ್ಯಂಡ್ ಅದನ್ನ ಆಗಿದೆ ಅನ್ನೋ ಥರ ಫೀಲ್ ಮಾಡಬೇಕು. ಫೀಲ್ ಅಲ್ಲ, ಆಲ್ರೆಡಿ ಅದು ವಿಷಯ ಆಗಿದೆ, ನಾನು ಸಕ್ಸಸ್ ಆಗಿದ್ದೀನಿ ಲೈಫಲ್ಲಿ ಅನ್ನೋ ಫೀಲಿಂಗ್ಸ್ ನಿಮಗೆ ಇರಬೇಕು. ಇದನ್ನ ನೀವು ಚಿಕ್ಕ ವಿಷಯದಿಂದನೇ ಸ್ಟಾರ್ಟ್ ಮಾಡಿ, ಡೈರೆಕ್ಟ್ ದೊಡ್ಡ ವಿಷಯಕ್ಕೆ ರೀಚ್ ಆಗಕ್ಕಾಗಲ್ಲ. ಯಾಕಂದ್ರೆ ಯಾವಾಗ್ಲೂ ಸ್ಟೆಪ್ಸ್ ಇರುತ್ತೆ, ಒಂದೊಂದೇ ಸ್ಟೆಪ್ಸ್ ನ ಕಂಪ್ಲೀಟ್ ಮಾಡಿ ಹೋದಾಗ್ಲೇ ನಿಮ್ಗೆ ಒಂದು ದೊಡ್ಡ ಸಕ್ಸಸ್ ಅಂತ ಅನ್ನೋದು ಸಿಗೋದು. ಚಿಕ್ಕ ವಿಷಯದಿಂದ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿ ದೊಡ್ಡ ವಿಷಯನ ಟ್ರೈ ಮಾಡಿ ನೋಡಿ, ಆಗತ್ತೆ. ಓಕೆ, ಯಾಕೆಂದ್ರೆ ಎಲ್ಲಾನು ಒಂದು ಎನರ್ಜಿನೇ, ನಾವು ಆಡೋ ಒಂದೊಂದು ಮಾತು ಕೂಡ ಎನರ್ಜಿನೇ. ಸೊ ಈ ಯೂನಿವರ್ಸ್ ಯಾವಾಗ್ಲೂ ನಮ್ ಜೊತೆ ಇರುತ್ತೆ, ನಾವು ಆಡೋ ಮಾತನ್ನ ಕೇಳಿಸ್ಕೊಳ್ತಿರುತ್ತೆ. ಅಂಡ್ ಇದನ್ನ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ನಾನು ಈ ವಿಚಾರಗಳನ್ನ ನಂಬ್ತೀನಿ. ಅಂದ್ರೆ ಬಿಕಾಸ್ ಎವ್ರಿಥಿಂಗ್ ಇಸ್ ಎನರ್ಜಿ ಇಲ್ಲದೆ ನಾವು ಇಷ್ಟು ಒಂದು ಭೂಮಿ ಇಷ್ಟೊಂದು
ಲೈಕ್ ಏನು ಹೇಳೋದು, ಈ ಒಂದು ಭೂಮಿಲಿ ಮನುಷ್ಯರು ಹುಟ್ಟಿ ಪ್ರಾಣಿಗಳು ಹುಟ್ಟಿ ಇಷ್ಟೊಂದು ಬೆಳವಣಿಗೆ ಆಗಿದೆ ಅಂತಂದ್ರೆ ಯಾವುದೋ ಒಂದು ಎನರ್ಜಿ ಇದ್ದೇ ಇರುತ್ತೆ. ಅದನ್ನ ನೀವು ದೇವರಂತಾದ್ರೂ ನಂಬೋದು, ಸೈನ್ಸ್ ಅಂತಾದ್ರೂ ನಂಬೋದು, ಏನಂತಾದ್ರೂ ನಂಬೋದು, ಒಟ್ನಲ್ಲಿ ಎನರ್ಜಿ ಇಲ್ಲದೆ ಏನೂ ಆಗಿರಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಮಾತುಗಳನ್ನ ನೀವು ಒಳ್ಳೆಯ ಮಾತನ್ನೇ ಆಡ್ತಾ ಬಂದ್ರೆ ಅದು ಒಳ್ಳೇದೇ ಆಗ್ತಿರುತ್ತೆ. ಬಿಕಾಸ್ ಯೂನಿವರ್ಸ್ ಇಸ್ ಲಿಸನಿಂಗ್ ಟು ಯು. ಈ ಬ್ರಹ್ಮಾಂಡ ನಿಮ್ಮನ್ನ ನೀವೇನ್ ಮಾತಾಡ್ತೀರಾ ಅನ್ನೋದನ್ನ ಕೇಳಿಸ್ಕೊಳ್ತಿರುತ್ತೆ. ಸೊ ಅದರಿಂದ ಅದು ಒಳ್ಳೇದೇ ಆಗ್ತಿರುತ್ತೆ. ನೀವು ಯಾವಾಗ್ಲೂ ಕೆಟ್ಟದ್ದು ಥಿಂಕ್ ಮಾಡ್ಕೊಂಡು ನೆಗೆಟಿವ್ ಥಾಟ್ಸೇ ಇಟ್ಕೊಂಡಿದ್ರೆ ಅದು ಗೊತ್ತಾಗುತ್ತೆ. ಸೊ ಅದನ್ನ ನಿಮ್ಗೆ ಕೊಡ್ತಾ ಹೋಗುತ್ತೆ. ಯೂನಿವರ್ಸಿಗೆ ಕೆಟ್ಟದ್ದು ಒಳ್ಳೇದು ಅನ್ನೋದಕ್ಕಿಂತ ನೀವು ಏನನ್ನ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದನ್ನ ನಿಮಗೆ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಇದೊಂದು. ಸೊ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇರಲಿ ಆ್ಯಂಡ್ ಸೆಲ್ಫ್ ಲವ್ ಇರಲಿ ಆ್ಯಂಡ್ ಟ್ರಸ್ಟ್ ಇರಲಿ ಆ್ಯಂಡ್ ಯೂನಿವರ್ಸ್ ಮೇಲೆ ಕಂಪ್ಲೀಟ್ ನಂಬಿಕೆ ಇರಲಿ. ಒಂದು ವಿಷಯನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಅದ್ರ ಬಗ್ಗೆ ಡೌಟ್ ಪಡಬೇಡಿ. ಅದಾಗಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಆಗಿರೋದು ನಿಮಗೆ ಸಿಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಗೆ? ಸೊ ಹೇಗೆ ಅಂತಂದ್ರೆ ನೀವು 369 ಆದ್ರೂ ಫಾಲೋ ಮಾಡ್ಬೋದು, ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಅಥವಾ ಮಿರರ್ ಮ್ಯಾನಿಫೆಸ್ಟೇಷನ್ ಇದನ್ನ ಟ್ರೈ ಮಾಡ್ಬೋದು, ಅಥವಾ ಗುಡ್ ಅಫರ್ಮೇಷನ್. ಜಸ್ಟ್ ಅವಾಗವಾಗ ನಿಮ್ ಏನ್ ಅನ್ಕೊಳ್ತೀರಾ, ನಿಮ್ಗೆ ಏನಾಗ್ಬೇಕು ಅನ್ನೋದನ್ನ ಅವಾಗವಾಗ ಹೇಳ್ತಾ ಹೋಗ್ಬೋದು. ಅದನ್ನಾದ್ರೂ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಬಂದು ಇಷ್ಟೇ ದಿನ ಇಷ್ಟೇ ಇದರಲ್ಲಿ ಮಾಡ್ಬೇಕು ಅನ್ನೋದನ್ನ ಪರ್ಸನಲಿ ನಾನ್ ನಂಬಲ್ಲ. ಡೈಲಿ ಬರೀರಿ, ಡೈಲಿ ಅದಾಗೋ ತನಕನೂ ಬರೀರಿ. ಅಂಡ್ ಯಾಕಂದ್ರೆ ಎವ್ರಿ ಡೇ ಯೂನಿವರ್ಸ್ ಇಸ್ ವಿತ್ ಯು. ಎಲ್ಲ ದಿನಾನು ನಿಮ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಅಲ್ಲಿಗೆ ಇಂಥ ದಿನ ಅಂತ ಇಲ್ಲ, ಇಂಥ ವರ್ಷ ಅಂತ ಇಲ್ಲ. ಪ್ರತಿಯೊಂದು ನಿಮಿಷನೂ ಹೊಸದೇ, ಪ್ರತಿ ದಿನಾನೂ ಹೊಸದೇ, ಪ್ರತಿ ಅವರ್ ಕೂಡ ಹೊಸದೇನೆ. ಇವತ್ತೇ ಸ್ಟಾರ್ಟ್ ಮಾಡ್ಬೋದು ಅಥವಾ ಇವಾಗಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ಒಂದು ಒಳ್ಳೆ ಥಿಂಕಿಂಗ್ಸ್ನ, ಥಾಟ್ಸ್ನ ನೀವು ಮಾತಾಡಿ, ಯೂನಿವರ್ಸ್ ಹತ್ರ ಹೇಳ್ಕೊಂಡು ಹೋಗಿ. ಲೈಕ್ ಹುಚ್ಚರು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾರೆ ಅಂತ ಆತವೇ ಏನಿಲ್ಲ. ಕುತ್ಕೊಳ್ಳಿ, ಜಸ್ಟ್ ಮನ್ಸಲ್ಲಾದ್ರೂ ನೀವು ಲೈಕ್ ವಿತೌಟ್ ಸ್ಪೀಕಿಂಗ್ ಆಲ್ಸೋ ನೀವು ಮನಸ್ಸಲ್ಲೇ ಹೇಳ್ಕೊಳ್ಬೋದು, ಯೂನಿವರ್ಸಿಗೆ ಮೆಸೇಜ್ ತಲುಪಬಹುದು. ಅಥವಾ ಸುತ್ತಮುತ್ತ ಯಾರು ಇಲ್ಲ, ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂದ್ರೆ ಯು ಕ್ಯಾನ್ ಟಾಕ್ ವಿತ್ ದೆಮ್. ಅಂದ್ರೆ ಜಸ್ಟ್ ಹೇಳಿ, ನಿಮ್ಮ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಕೋಬಹುದು. ಸೊ ದಿಸ್ ಇಸ್ ಹೌ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಸೊ ಆ್ಯಂಡ್ ಗ್ರಾಟಿಟ್ಯೂಡ್ ಇರಬೇಕು, ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಇರಬೇಕು. ಪ್ರತಿಯೊಂದು ವಸ್ತುವಿಂದ ಹಿಡಿದು ಪ್ರತಿ ಮನುಷ್ಯರು, ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ, ಯೂನಿವರ್ಸ್, ನೇಚರ್ ಎಲ್ಲದಕ್ಕೂ ನೀವು ಗ್ರಾಟಿಟ್ಯೂಡ್ ತೋರಿಸ್ಬೇಕು. ಗ್ರಾಟಿಟ್ಯೂಡ್ ಹೆಂಗ್ ತೋರಿಸೋದು? ಯಾವಾಗಲೂ ಥ್ಯಾಂಕ್ ಯು ಅನ್ನೋದನ್ನ ಮೆನ್ಷನ್ ಮಾಡಿ. ಸೊ ಲೈಕ್ ಏನು ಹೇಳೋದು, ಎವ್ರಿ ಡೇ ಎದ್ದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಕ್ಕೆ ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ? ಜಸ್ಟ್ ನಿಮ್ಗದು ಒಳ್ಳೇದು ಸಿಗ್ತಿದ್ಯಾ, ಕೆಟ್ಟು ಸಿಗ್ತಿದ್ಯಾ, ಎವ್ರಿ ಮಾರ್ನಿಂಗ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೈ ಯೂನಿವರ್ಸ್, ಇಷ್ಟೆಲ್ಲ ಒಳ್ಳೇದು ನನ್ನ ಲೈಫಲ್ಲಿ ಕೊಟ್ಟಿದ್ಯಾ ಅಂತ. ನಿಮ್ಮ ಲೈಫಲ್ಲಿ ಕೆಟ್ಟದ್ದೇ ಆಗಿರ್ಬೋದು ಏನೋ ಒಂದು, ಬಟ್ ಒಳ್ಳೇದೇ ಆಗಿದೆ ನನ್ನ ಲೈಫಲ್ಲಿ ಅನ್ನೋದನ್ನ ನೀವು ಅವ್ರಿಗೆ ಲೈಕ್ ಯೂನಿವರ್ಸಿಗೆ ತಲುಪಿಸ್ಬೇಕು. ಅಲ್ಲಿ ಯಾವುದೋ ಒಂದು ಎನರ್ಜಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಸೊ ಆ ಎನರ್ಜಿಗೆ ನೀವು ಗ್ರಾಟಿಟ್ಯೂಡ್ ಆಗಿದ್ದೀರಾ ಆ್ಯಂಡ್ ಲೈಕ್ ಥ್ಯಾಂಕ್ಫುಲ್ ಆಗಿದ್ದೀರಾ ಆ್ಯಂಡ್ ಯು ಸೇ ಅಷ್ಟೇ ಪ್ರೀತಿಸ್ತೀನಿ ಕೂಡ ನಿಮ್ಮನ್ನ ಅಂತ. ಜಸ್ಟ್ ಸೇ ಥ್ಯಾಂಕ್ ಯು ಯೂನಿವರ್ಸ್. ಸೊ ಇದು ಒಂದು ಗ್ರಾಟಿಟ್ಯೂಡ್ ಅನ್ನೋದನ್ನು ಕೂಡ ತೋರಿಸ್ಕೊಂಡು ಬರಬೇಕು. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಯಾವುದೇ ಕ್ಲಾಸ್ಗೆ ಹೋಗಿ ಏನು ಹೋಗಿ ಕಲ್ತಿಲ್ಲ. ಆಸ್ ಅ ಲೇ ಮ್ಯಾನ್ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಕಲ್ತಿರೋ ಅಂತ ಚಿಕ್ಕ ಚಿಕ್ಕ ಪಾಯಿಂಟ್ಸು ಇನ್ನ ಕೂಡ ಇದ್ರ ಬಗ್ಗೆ ಕ್ಲಾಸಸ್ಸು ಲೈಕ್ ಇದ್ರ ಬಗ್ಗೆ ತಿಳಿಸ್ಕೊಡೋರು ಎಲ್ಲ ಇದ್ದಾರೆ. ಸೊ ನೀವು ಕ್ಲಾಸಸ್ಗೂ ಕೂಡ ಜಾಯ್ನ್ ಆಗಿ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಬಂದು ನಾನು ಯಾರಿಗೆ ಜಾಯ್ನ್ ಆಗಕ್ಕಾಗಲ್ಲ ಆ ಥರ ಈ ಥರ ಅನ್ನೋರಿಗೆ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದು ಮ್ಯಾನಿಫೆಸ್ಟೇಷನ್ ಈ ಥರನೂ ಮಾಡ್ಬೋದು, ಮನೇಲೇನೆ ನೀವೇ ತಿಳ್ಕೊಂಡು ಮಾಡ್ಬೋದು ಅಂತ. ಸೊ ಇದರಲ್ಲಿ ನಾನು ಇಷ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಂಡು ನಾನು ಫಾಲೋ ಮಾಡ್ತಿರೋದು ಆ್ಯಂಡ್ ಒಂದು ಬುಕ್ ಕೂಡ ಜೊತೆಗೆ ಓದ್ಕೊಂಡು. ಓಕೆ, ಮ್ಯಾನಿಫೆಸ್ಟೇಷನ್ ಅಲ್ಲಿ ಇನ್ನೊಂದೇನು ಗೊತ್ತಾ, ಇವಾಗ ನಿಮ್ಮ ಅಪೋಸಿಟ್ ಅಲ್ಲಿರೋ ವ್ಯಕ್ತಿಗೋ ಅಥವಾ ನಿಮ್ಮ ಪಕ್ಕದಲ್ಲಿರೋ ವ್ಯಕ್ತಿಗೋ ಯಾರಿಗೋ ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿರುತ್ತೆ ಲೈಫಲ್ಲಿ ಅನ್ಕೊಳ್ಳಿ. ಸೊ ಅದನ್ನ ನೋಡಿ ನೀವು ಜಲಸ್ ಪಟ್ರೆ ನಿಜವಾಗ್ಲೂ ಆ ಥರ ಸಕ್ಸಸ್ ನಿಮ್ಮ ಲೈಫಲ್ಲಿ ಬರಲ್ಲ. ಯಾಕಂದ್ರೆ ಅವ್ರಿಗೆ ಸಿಕ್ಕಿರೋ ಒಂದು ಸಕ್ಸಸ್ನ ಎಲ್ಲಿಂದ ಬಂದಿರುತ್ತೆ? ಈ ಯೂನಿವರ್ಸ್ ಇಂದಾನೇ ಬಂದಿರೋದು. ನೀವು ಅವ್ರು ಕೊಟ್ಟಿರೋ ಸಕ್ಸಸ್ನ ನೀವೇನಾದ್ರೂ ಜಲಸಿ ಫೀಲ್ ಮಾಡಿದ್ರೆ ಯೂನಿವರ್ಸ್ ಅನ್ಕೊಳ್ಳುತ್ತೆ ಇಟ್ಸ್ ಲೈಕ್ ನೀವು ಅದನ್ನ ಇಷ್ಟಪಡಲ್ಲ, ನಿಮ್ಗೆ ಅದು ಬೇಡ ಅಂತ. ಸೊ ಹಾಗೆ ಡಿಸೈಡ್ ಆಗಿ ಅದು ನಿಮ್ಗೆ ಸಿಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಡ್ಮೈರ್, ಅಟ್ರಾಕ್ಷನ್ ಇದ್ದೇ ಇರಬೇಕು. ಸೊ ಅಡ್ಮೈರ್ ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಒಂದು ಹುಡುಗಿನ ನೋಡ್ತೀರಾ, ಅವಳು ಚೆನ್ನಾಗಿದ್ದಾಳೆ, ಅವಳನ್ನ ನೋಡಿ ನಿಮ್ಗೊಂದು ಇನ್ಸೆಕ್ಯೂರಿಟೀಸ್ ಫೀಲ್ ಆಗಿ ಅಂಡ್ ಅದೊಂದು ಜಲಸಿ ಫೀಲ್ ಆಗುತ್ತೆ ಅನ್ಕೊಳ್ಳಿ. ಓಕೆ, ಚೆನ್ನಾಗಿರ್ತಾಳೆ, ನಿಮ್ಗೆ ಅದನ್ನ ಒಪ್ಕೊಳಕ್ ಆಗ್ತಿರಲ್ಲ.
ಆವಾಗ ಏನಾಗುತ್ತೆ, ಸೊ ಏನು ಹೇಳೋದು ನಿಮ್ಗೆ ಹೆಂಗೆ ತಿಳಿಸ್ಕೊಡೋದು, ಸೊ ನಾನು ಏನಕ್ಕೆ ಇದನ್ನು ಕೊಡ್ತಿದ್ದೀನಿ ಅಂತಂದರೆ, ಯೂಶಲಿ ಒಂದು ಸಕ್ಸಸ್ಸು, ಒಂದು ಫಿಸಿಕಲ್ ಹೆಲ್ತು, ಒಂದು ಮೆಂಟಲ್ ಹೆಲ್ತು, ಈ 3 ಟಾಪಿಕ್ಗಳಲ್ಲಿ ಆ್ಯಂಡ್ ಒಂದು ಸಕ್ಸಸ್ಸು, ಈ ಒಂದು 3-4 ಟಾಪಿಕ್ಗಳಿಗೇನೆ ಮನುಷ್ಯರಿಗೆ ಬೇಗ ಜಲಸ್ ಆಗೋದು. ಓಕೆ, ಜಲಸ್ ಅಂದರೆ ಇದು ನನಗಾಗಿಲ್ಲ ಅಂತಲ್ಲ, ನನಗೂ ಒಂದು ಟೈಮಲ್ಲಿ ಆಗಿದೆ ಕೂಡ. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ಟಿದೆ, ಎಲ್ಲ ಲೈಕ್ ಸಮಯ ಎಲ್ಲ ನಮ್ಮ ಹತ್ರ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ಹೋಗಿಸಿ ಯಾವ ಥರ ಪಾಸಿಟಿವ್ ಥಿಂಕಿಂಗ್ಸ್ಗೆ ಲೈಕ್ ಪಾಸಿಟಿವ್ ಥಿಂಕಿಂಗ್ಸ್ ಮಾಡಬೇಕು ಅನ್ನೋದನ್ನ ಅಷ್ಟೇ ಹೇಳ್ತಿರೋದು. ಸೊ ನಿಮ್ಮ ಒಂದು ಫ್ರೆಂಡ್ ಆಗಿರಲಿ ಅಥವಾ ಆಪೋಸಿಟಲ್ಲಿರೋ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ ಅಂದರೆ ಅವ್ರನ್ನ ನೋಡಿ ಲೈಕ್ ಜಲಸಿ ಪಡಬಾರ್ದು, ಸೇ ಅಟ್ರಾಕ್ಟ್ ಮಾಡಬೇಕು. ಅಟ್ರಾಕ್ಟ್ ಮಾಡ್ಕೊಳ್ಳೋದು ಹೆಂಗೆ, ಅಡ್ಮೈರರ್ ಅಂತ ಆ ವ್ಯಕ್ತಿನ, ಮನುಷ್ಯನ ನಿಮಗೆ ಒಂದು ಇಮ್ಯಾಜಿನೇಷನ್ ಅಲ್ಲಿ ತಗೊಂಡು ನೀವು ಅವ್ರನ್ನ ಅಡ್ಮೈರರ್ ಅಂತ ಹೇಳ್ಕೊಳ್ತಿದ್ರೆ ಅವರಲ್ಲಿರೋ ಒಳ್ಳೆ ಕ್ವಾಲಿಟೀಸ್ ಕೂಡ ನೀವು ಅಟ್ರಾಕ್ಟ್ ಮಾಡ್ಕೊಳ್ಬೋದು. ಸೊ ಇದೇ ಅಟ್ರಾಕ್ಷನ್. ಓಕೆ, ಇದನ್ನ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು. ಈ ಅಟ್ರಾಕ್ಷನ್, ಈ ಟೆಕ್ನಿಕ್ ಬಂದು ಎಲ್ಲದರಲ್ಲೂ ಯೂಸ್ ಆಗುತ್ತೆ. ಸೊ ಅಡ್ಮೈರ್ ಅಂಡ್ ಅಟ್ರಾಕ್ಷನ್ ಕೂಡ ಇರಬೇಕು ಮ್ಯಾನಿಫೆಸ್ಟೇಷನ್ ಅಲ್ಲಿ. ಜಲಸಿ ಅನ್ನೋದನ್ನ ಮಾಡಬಾರ್ದು. ಜಲಸಿ ಅಂದ್ರೆ ಸಿಂಪಲ್ ಆಗಿ ನೀವು ಏನ ನೋಡಿ ಜಲಸ್ ಪಡ್ತೀರಾ ಅದು ನಿಮ್ಮ ಲೈಫಿಗೆ ಅದೇ ತರ ಸಕ್ಸಸ್ ನಿಮಗೆ ಸಿಗಲ್ಲ. ಬಿಕಾಸ್ ಇವರ್ ಲೈಕ್ ಅದು ನೋಡಿ ನೀವು ಜಲಸಿ ಪಡ್ತಿದ್ದೀರಾ ಅಂದ್ರೆ ಅದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅನ್ನೋದನ್ನ ಯೂನಿವರ್ಸ್ ತಿಳ್ಕೊಳ್ಳುತ್ತೆ. ಹಾಗಾಗಿ ಆ ಥರ ಸಕ್ಸಸ್ಸೇ ಆಗಲಿ, ಆ ಥರದ್ದೇ ಆಗಲಿ ನಿಮ್ಮ ಲೈಫಲ್ಲಿ ಸಿಗಲ್ಲ. ಓಕೆ, ಅದೊಂದು. ಆ್ಯಂಡ್ ಅದೇ ಸೇಮ್, ಈಗ ಒಬ್ರು ನಿಮ್ಮ ಫ್ರೆಂಡು ಒಳ್ಳೆ ರ್ಯಾಂಕ್ ತೆಗೆದಿದ್ದಾರೆ, ನಿಮ್ದೇನೋ ಸ್ವಲ್ಪ ಕಡಿಮೆ ಬಂತು ಅಂದಾಗ ಅವ್ರ ಮೇಲೆ ಜಲಸಿ ಪಟ್ರೆ ಸೇಮ್ ನಮಗೆ ಒಂದು ಸರಸ್ವತಿ ದೇವಿ ಅನ್ನೋದ್ರ ಮೇಲೇನೆ ನಾವು ಜಲಸಿ ಪಡ್ತಿದ್ದೀವಿ, ಒಂದು ವಿದ್ಯೆ ಅನ್ನೋ ದೇವಿ ಮೇಲೇನೆ ನಾವು ಜಲಸಿ ಪಡ್ತಿದ್ದೀವಿ. ಅದಕ್ಕೋಸ್ಕರ ಅದು ನಮಗೆ ಬರಲ್ಲ. ಅದೇ ಒಂದು ಮನುಷ್ಯ ಸಕ್ಸಸ್ ಆಗಿ ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂದಾಗ ಅವ್ರ ಮೇಲೆ ನಾವು ಜಲಸಿ ಪಟ್ಟಾಗ ಸೊ ನಮಗೆ ಲಕ್ಷ್ಮಿ ಮೇಲೆ ನಾವು ಜಲಸಿ ಪಡ್ತಿದ್ದೀವಿ, ಅದರಿಂದ ನಮಗೆ ಲಕ್ಷ್ಮಿ ಸಿಗಲ್ಲ. ಸೊ ಈ ಥರ ವರ್ಕ್ ಆಗೋದು ಒಂದು ಪ್ಯಾಟ್ರನ್ ಅನ್ನೋದು. ಓಕೆ, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನಂತೂ ಫಾಲೋ ಮಾಡ್ತಿದ್ದೀನಿ. ಯಾಕಂದ್ರೆ ಎವ್ರಿಬಡಿ ಮೇಕ್ಸ್ ಮಿಸ್ಟೇಕ್ ಇಂದನೇ ನಿಮ್ಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಾಗೋದು ಅಂಡ್ ನಾವು ಲೆಸನ್ ಲರ್ನ್ ಮಾಡೋದು ಕೂಡ. ಸೊ ಇದಿಷ್ಟು ನಾನು ತಿಳ್ಕೊಂಡಿರೋದು ಮ್ಯಾನಿಫೆಸ್ಟೇಷನ್ ಅಲ್ಲಿ. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರುವಂತ ಚಿಕ್ಕ ಪುಟ್ಟ ಪಾಯಿಂಟ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ನಾನಂತೂ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಪ್ರೊಫೆಷನಲ್ ಆಗಿ ಸ್ಟಡಿ ಮಾಡಿ ಒಂದು ಸ್ಪೆಷಲಿಸ್ಟ್ ಆ ಥರ ಏನೂ ಇಲ್ಲ. ಆಸ್ ಅ ಲೇಮ್ಯಾನ್ ಈ ಸಬ್ಜೆಕ್ಟಿಗೆ ಆವಾಗಲೇ ಮೆನ್ಷನ್ ಮಾಡ್ದಂಗೆ ಸೊ ನನಗೆ ಎಷ್ಟು ಗೊತ್ತಿದೆ, ನಾನೇನು ಫಾಲೋ ಮಾಡ್ತೀನಿ ಅನ್ನೋದನ್ನ ಅಷ್ಟು ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲೋ ಫಾಲೋ ಮಾಡ್ತಾರೆ, ಎಷ್ಟೋ ಜನ ಯಾವಾಗ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಅಂಡ್ ಆ ಫೇಸ್ ಎಲ್ಲ ನಾನು ಕೂಡ ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ಆ ತರ ನಾನೇನು ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಅಂತಲ್ಲ, ನಾನು ಕೂಡ ಒಂದು ಟೈಮಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಈ ತರ ಎಲ್ಲ ಇರ್ತಿತ್ತು. ಅಂಡ್ ಇವಾಗ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಲೈಕ್ ವೆನ್ ಯು ಟೇಕ್ ಏನ್ ಹೇಳೋದು, ಸೊ ಒಂದು ಪೋರ್ಷನ್ ಅಂತ ತಗೊಂಡಾಗ ಒಂದು ಇಷ್ಟು ನೆಗೆಟಿವ್ ಇದ್ದು ಒಂದು ಇಷ್ಟು ಪಾಸಿಟಿವ್ ಇದ್ರೆ ದಿಸ್ ಪಾಸಿಟಿವ್ ಇಸ್ ಡಾಮಿನೆಂಟಿಂಗ್ ನೆಗೆಟಿವ್ ಥಿಂಗ್ಸ್ ಅಲ್ವಾ. ಸೊ ಆ ತರ ಸೊ ನೀವು ಯಾವಾಗ್ಲೂ ನಕ್ಕೊಂಡೆ ಹಿಂಗೆ ಡ್ರಾಮಾ ಮಾಡಿ ಆಕ್ಟಿವ್ ಇರಬೇಕು ಅಂತ ಏನಿಲ್ಲ. ಈ ಪಾಸಿಟಿವ್ ಆಗಿರಿ ಅಂದ್ರೆ ನಿಮ್ಮ ಮೈಂಡ್ ಸೆಟ್ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇರ್ಲಿ ಅಂತ ಅಷ್ಟೇ ಹೇಳಿದ್ದು. ಓಕೆ, ನೆಗೆಟಿವ್ ಥಿಂಗ್ಸ್ ಬರುತ್ತೆ ಹೋಗುತ್ತೆ, ಬಟ್ ಫೋಕಸ್ ಆನ್ ದ ಗುಡ್ ಥಿಂಗ್ಸ್, ಫೋಕಸ್ ಆನ್ ದ ಪಾಸಿಟಿವ್ ಥಿಂಗ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸೆಲ್ಫ್ ಲವ್. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದೇ ಇರಬೇಕು. ಆ್ಯಂಡ್ ನಿಮ್ಮನ್ನ ನೀವು ಪ್ರೀತಿಸಿದ್ರೆ ಅಷ್ಟೇ ಯೂನಿವರ್ಸ್ ವಿಲ್ ಲವ್ ಯು. ಓಕೆ, ನಿಮ್ಮನ್ನ ನೀವು ಪ್ರೀತಿಸಿದ್ರೆ ಅಷ್ಟೇ ನೀವು ನಿಮ್ಮ ಸರೌಂಡಿಂಗ್ ಅವರಿರೋರ್ಗೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ. ಸೊ ನೀವು ಯಾವಾಗ ಅಟ್ರಾಕ್ಟಿವ್ ಆಗಿ ಎಲ್ಲಾ ವಿಷಯದಲ್ಲೂ ಕಾಣಕ್ ಸ್ಟಾರ್ಟ್ ಮಾಡ್ಕೊಳ್ತೀರಾ, ದೆನ್ ಯು ಅಟ್ರಾಕ್ಟ್ ಯೂನಿವರ್ಸ್ ಆಲ್ಸೋ ಈಸಿಲಿ. ಸೊ ಅದಕ್ಕೋಸ್ಕರ ಸೆಲ್ಫ್ ಲವ್ ಇರಲಿ ಅಂತ ಹೇಳಿದ್ದು. ನಾನು ಈ ವಿಡಿಯೋದಲ್ಲೇನೆ ಆ ಬುಕ್ಸ್ ಬಗ್ಗೆ ಲೈಕ್ ಪ್ರೆಗ್ನೆನ್ಸಿ ಬುಕ್ಸ್ ಬಗ್ಗೆನೂ ತಿಳಿಸ್ಕೊಡೋದ ಅನ್ಕೊಂಡೆ. ಐ ಥಿಂಕ್ ಆಗಲ್ಲ, ಇದು ಪಾರ್ಟ್ 1 ಆಗಿ ಇಟ್ಕೊಳ್ಳೋದ ಮ್ಯಾನಿಫೆಸ್ಟೇಷನ್ ಬಗ್ಗೆನೆ ಅಂತಾನೆ. ಅಂಡ್ ಫೈನಲಿ ಬುಕ್ ರಿವೀಲ್ ಮಾಡ್ತೀನಿ. ನಾನು ಸೀಕ್ರೆಟ್ ಅನ್ನೋ ಬುಕ್ನ ಓದಿ ಮುಗಿಸಿರೋದು ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ತುಂಬಾ ಲೇಮ್ ಮ್ಯಾನ್ ಅರ್ಥ ಮಾಡ್ಕೊಳ್ಳುವಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ. ಓಕೆ, ಆದ್ರಿಂದ ನೀವು ಲೈಕ್ ಇದ್ರಲ್ಲಿ ಯಾವುದೇ ತರ ಟೆಕ್ನಿಕ್ ವರ್ಡ್ಸ್ ಆ ತರ ಏನೂ ಇಲ್ಲ. ಎಲ್ಲ ಪ್ರತಿಯೊಬ್ರು ಕೂಡ ಓದಿದವರೆಲ್ಲರೂ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಅಷ್ಟು ಈಸಿಯಾಗಿರುತ್ತೆ ಈ ಬುಕ್ಕಲ್ಲಿ. ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇದು ಸೀಕ್ರೆಟ್ ಅಂತ ಕನ್ನಡದಲ್ಲಿ ರಹಸ್ಯ ಅಂತ ಇದೆ. ನಿಮ್ಮ ಲೈಫಲ್ಲಿ ಆಕ್ಚುಲಿ ಒಂದು
ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನೇನು ಫಾಲೋ ಮಾಡಬೇಕು ಅಂತ ನಿಮ್ಮ ಲೈಫಲ್ಲೂ ಕೂಡ ಒಂದು ಒಳ್ಳೆ ಗುಡ್ ಥಿಂಗ್ಸ್ ಶುಡ್ ಹ್ಯಾಪನ್ ಅಂದರೆ ಒಂದು ಒಳ್ಳೊಳ್ಳೆ ಹ್ಯಾಬಿಟ್ಸ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಬುಕ್ನ ಓದ್ಬೋದು ನೀವು, ನಿಮಗೆ ಟೈಮ್ ಇದೆ. ಸೊ ನಿಮಗೆ ನೀವು 1 hour ಕೊಡೋಕ್ಕಾಗಿಲ್ವಾ, ಹಾಫ್ ಅನ್ ಅವರ್ ಕೊಡೋಕ್ಕಾಗಿಲ್ವಾ, ಅಟ್ಲೀಸ್ಟ್ 15 minutes. ಸೊ ಇಷ್ಟಾದರೂ ಟೈಮ್ ಒಂದು ಮನುಷ್ಯನಿಗೆ ಸೆಲ್ಫ್ ಟೈಮ್ ಅನ್ನೋದು ಸಿಗುತ್ತೆ ಅನ್ಕೊಳ್ತೀನಿ. ಸೊ ಆ ಟೈಮಲ್ಲಿ ನಿಮ್ಗೆ ಬೇಕಾಗಿರುವಂಥ ಒಳ್ಳೆ ಆಕ್ಟಿವಿಟೀಸ್ನ ಮಾಡ್ಬೋದು. ಸೊ ಅದರಲ್ಲಿ ಈ ಬುಕ್ ಕೂಡ ಒಂದು 10 minutes ಓದಿದ್ರು ಒಂದು ಒಳ್ಳೆ ಪಾಯಿಂಟ್ಸ್ನ ತಿಳ್ಕೊಳ್ತೀರಾ. ಸೊ ಈ ಬುಕ್ ಒಂದು ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಓದಿರೋದು ಆ್ಯಂಡ್ ತಿಳ್ಕೊಂಡಿರೋದು. ಆ್ಯಂಡ್ ಅದೇನು ಹೇಳ್ತಾರಲ್ಲ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಬುಕ್ಸ್ಗಳನ್ನ ಓದಿದಷ್ಟು ನಮಗೆ ನಾಲೆಡ್ಜ್ ಬರುತ್ತೆ. ಸೊ ನಾನು ಅದೊಂದೇ ಬುಕ್ ಓದ್ತೀನಿ ಅಂತಲ್ಲ, ನಾನು ಪುರಾಣಗಳು ಆ್ಯಂಡ್ ಭಗವದ್ಗೀತೆ ಈ ಥರ ಎಲ್ಲ ಕೂಡ ಓದ್ತೀನಿ. ಆ ಬುಕ್ಸ್ಗಳೇ ನಾನು ಇಟ್ಟಿದ್ದೀನಿ ಆ್ಯಕ್ಚುಲಿ ಸಪ್ರೇಟಾಗಿ. ಅದನ್ನು ರಿವೀಲ್ ಮಾಡೋಕ್ಕೆ ಈ ವಿಡಿಯೋದಲ್ಲಿ ಆಗಿಲ್ಲ. ನನ್ನ ಹತ್ರ ಲೈಕ್ 5 to 6 ಬುಕ್ಸ್ ಅದಿದೆ. ಆ್ಯಂಡ್ ನಾರ್ಮಲ್ ಆಗಿ ನಮ್ಮ ಕನ್ನಡದ ಕವಿಗಳು ಬರೆದಿರೋ ಅಂಥ ಬುಕ್ಸ್ಗಳು ಕೂಡ ನನ್ನ ಹತ್ರ ಇದೆ. ಟೈಮ್ ಸಿಕ್ತಾಗೆಲ್ಲ ಓದ್ತೀನಿ ಅಷ್ಟೇ. ಲೈಕ್ ಪ್ರೆಷರ್ ಕೊಟ್ಕೊಂಡು ಓದಲೇಬೇಕು ಬುಕ್ನ ಅನ್ನೋ ಥರ ಅಲ್ಲ. ನನಗೆ ಟೈಮ್ ಸಿಕ್ಕಿದ್ಯಾ, ಓಕೆ, ಇಂಟ್ರೆಸ್ಟ್ ಇದೆಯಾ ಆ ಟೈಮ್ಗೆ ಓದೋದು. ಇಂಟ್ರೆಸ್ಟ್ ಇದೆಯಾ ಅನ್ನೋದಕ್ಕಿಂತ ಇಂಟ್ರೆಸ್ಟ್ ಬರ್ಸ್ಕೊಳ್ಬೇಕು. ನಮ್ಗೆ ಯಾವುದೇ ವಿಷಯದ ಮೇಲೆ ಫೋಕಸ್ ಇಂಟ್ರೆಸ್ಟ್ ಇರಬೇಕು ಅಂತಂದ್ರೆ ನಮ್ಮ ಮೈಂಡ್ ಕಾಮಾಗಿರ್ಬೇಕು. ನಮ್ಮನ್ನು ನಾವು ಕಾಮಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಒಂದು ಮೆಡಿಟೇಷನ್ ಅನ್ನೋದು ತುಂಬಾ ಮುಖ್ಯ. 5 ನಿಮಿಷ ನಿಮ್ಮ ಕೈಯಲ್ಲಿ 10 ನಿಮಿಷ 20 ನಿಮಿಷ ಕೂಡಕ್ಕಾಗಿಲ್ಲ ಅಂದ್ರೆ 5 ನಿಮಿಷ ಕಣ್ಮುಚ್ಚಿ ಜಸ್ಟ್ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಅದೇನಾದ್ರೂ ಥಿಂಕಿಂಗ್ಸ್ ಬಂದು ಹೋಗ್ಲಿ ಮೈಂಡಲ್ಲಿ, ಹೋಗ್ತಾ ನೆಗೆಟಿವ್ ಥಿಂಕಿಂಗ್ಸ್ ಅನ್ನೋದು ದೂರ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಮ್ಮ ನೆಗೆಟಿವ್ ಥಿಂಕಿಂಗ್ಸ್ ನಮ್ಮನ್ನ ಬಿಡಲ್ಲ ಕುತ್ಕೊಂಡು ಧ್ಯಾನ ಮಾಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಇರುತ್ತೆ. ಹೋಗ್ತಾ ಕಂಪ್ಲೀಟ್ಲಿ ಗಾನ್. ಸೊ ನನಗೆ ಸ್ಟಾರ್ಟಿಂಗಲ್ಲಿ ಲೈಕ್ ನಾನು ಆ ಥರ ಅಲ್ಲ, ಲೈಕ್ 5 minutesಗೆ ಎದ್ಬಿಡೋದು. 10 minutes 15 minutes ಆರಾಮಾಗಿ ಕುತ್ಕೊಳ್ತಿದ್ದೆ ಸ್ಟಾರ್ಟಿಂಗಲ್ಲ. ಅದ್ರ ಮೇಲೆ ನನಗೆ ಕೂರಕ್ಕಾಗ್ತಿರ್ಲಿಲ್ಲ. ಇವಾಗ ನೀವು ಒಂದು ಹಾಫ್ ಅನ್ ಅವರ್ ಮೆಡಿಟೇಷನ್ ಮಾಡು ಅಂದ್ರೂ ಮಾಡ್ತೀನಿ, 1 hour ಮಾಡು ಅಂದ್ರೂ ಮಾಡ್ತೀನಿ, ಟೈಮ್ ಇದೆ ಅದಕ್ಕೂ ಮೇಲೆ ಮಾಡಿ ಅಂದ್ರೂ ಮೆಡಿಟೇಷನ್ ಮಾಡ್ತೀನಿ. ನಂಗೆ ಅಷ್ಟು ಇಷ್ಟ ಬಂದು ಮೆಡಿಟೇಷನ್ನು. ಜಸ್ಟ್ ಕಣ್ಮುಚ್ಚಿ ಕುತ್ಕೊಳ್ಬೇಕು. ಕುತ್ಕೊಂಡು ಹೋಗ್ತಾ ಸ್ವಲ್ಪ ಟೈಮ್ ಕೊಡಿ ನೆಗೆಟಿವ್ ಥಿಂಕಿಂಗ್ಸ್ ಎಲ್ಲ ಹೋಗೋಕೆ. ಅಂದರೆ ನೀವು ಪಾಸಿಟಿವ್ ಥಾಟ್ಸ್ನ ಪುಟ್ ಆನ್ ಲೈಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮೈಂಡಿಗೆ ಅದೇ ಸ್ಲೋವಾಗಿ ನೆಗೆಟಿವ್ ಥಾಟ್ಸ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಆಮೇಲೆ ನೀವು ಪಾಸಿಟಿವ್ ಥಾಟ್ಸ್ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡ್ಬೋದು. ಅದರಲ್ಲೂ ಧ್ಯಾನದಲ್ಲೂ ಕೂಡ ಓಕೆ, ಎಲ್ಲ ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ತುಂಬ ಇದೆ ನಮ್ಮ ಸೆಲ್ಫ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಓಕೆ, ಸೊ ಯಾರನ್ನೋ ನೋಡಿ ನಾವು ನಮ್ಮ ಸೆಲ್ಫ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದನ್ನ ಲೈಕ್ ನೀವು ಇನ್ಸ್ಪೈರ್ ಆಗಿ ತಗೊಳ್ಬೋದು ಒಬ್ರನ್ನ. ಆದರೆ ನಿಮ್ಮನ್ನ ನೀವು ಬಂದು ಲೈಕ್ ನೀವು ಒಬ್ರಿಂದ ಇನ್ಸ್ಪೈರ್ ಆಗಿದ್ದೀರ ಅಂದ್ರೆ ಅವ್ರು ಬಂದು ನಿಮ್ಮನ್ನ ಮೇಲೆತ್ತಿ ಹಿಂಗಿಡಪ್ಪ ಹಿಂಗಿಟ್ಕೊಳಪ್ಪ ಬುದ್ಧಿ ಹಂಗೆ ಹಿಂಗೆ ಅಂತ ಮಾಡೋಕ್ಕಾಗಲ್ಲ. ನಿಮ್ಮನ್ನ ನೀವೇ ಇನ್ಸ್ಪೈರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ನೀವೇನು ಚೇಂಜಸ್ ತರಬೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಓಕೆ, ಇದಿಷ್ಟು ನಾನು ಫಾಲೋ ಮಾಡ್ತಿರೋದು ಒಂದು ಚಿಕ್ಕ ಪಾಯಿಂಟ್ಸ್. ಹಂಗೆ ಅಂದ್ಬಿಟ್ಟು ಐ ಆಮ್ ನಾಟ್ ಲೈಕ್ ಕಂಪ್ಲೀಟ್ಲಿ ಪರ್ಫೆಕ್ಟ್ ಅನ್ನೋದೇ ಥರ ಏನಿಲ್ಲ. ನನಗೂ ಕೂಡ ಆಗಾಗ ಕೋಪ ಬರುತ್ತೆ, ಕಿರ್ಚಾಡ್ತೀನಿ, ಆ್ಯಂಡ್ ಲೈಕ್ ನೆಗೆಟಿವ್ ಥಾಟ್ಸ್ ಥಿಂಕಿಂಗ್ಸ್ ಎಲ್ಲ ಬರುತ್ತೆ. ಬಟ್ ನನಗೆ ಗೊತ್ತು ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು. ಸೊ ಆ ಟೆಕ್ನಿಕ್ಸ್ ಎಲ್ಲ ನೀವು ತಿಳ್ಕೊಳ್ಬೇಕಾಗತ್ತೆ. ಒಬ್ಬೊಬ್ರಿಗೆ ಇದೆಲ್ಲ ಗೊತ್ತಿಲ್ಲದೇನೆ ಕೂಡ ಅವರು ಫಾಲೋ ಮಾಡ್ತಿರ್ತಾರೆ. ಇದಿಷ್ಟ ಆಯಿತು. ಆ್ಯಂಡ್ ಬುಕ್ಕು ಕೂಡ ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ನಾನು ಫಾಲೋ ಮಾಡೋ ಚಿಕ್ಕ ಪುಟ್ಟ ಸ್ಟೆಪ್ಸ್ಗಳನ್ನು ಕೂಡ ಹೇಳಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ನಿಮಗೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನೇನಾದರೂ ಮಿಸ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಅಥವಾ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಡಾಗಿ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ನಾನು ಇನ್ನೂ ಚೆನ್ನಾಗಿ ಡೀಟೇಲ್ಡಾಗಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಬುಕ್ ಓದಿದ್ರೆ ಇನ್ನು ಬೇಬಿ ಬ್ರೈನ್ ಡೆವಲಪ್ಮೆಂಟಿಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾನೇನು ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಬೇಬಿ ಬ್ರೈನ್ ಯಾವ ಥರ ನೀವು ಡೆವಲಪ್ಮೆಂಟ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ, ಒಂದು ಸಂಸ್ಕಾರ ಒಳ್ಳೆ ರೀತಿಯಲ್ಲಿ ಇವಾಗಿಂದನೇ ಹೊಟ್ಟೆ ಒಳಗಡೆಯಿಂದನೇ ಮಗುಗೆ ಹೇಳ್ಕೊಡ್ಬೋದು, ಎಷ್ಟನೇ ತಿಂಗಳಿಂದನೇ ಹೇಳ್ಕೊಡ್ಬೋದು ಅನ್ನೋದನ್ನ ನಾನು ಫಾಲೋ ಮಾಡ್ತಿರೋದು ಏನೇನು ಅನ್ನೋದನ್ನ ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಇವತ್ತು, ಯಾಕಂದರೆ ಮ್ಯಾನಿಫೆಸ್ಟೇಷನ್ ವಿಡಿಯೋನೇ ಸ್ವಲ್ಪ ಲೆಂತಿ ಆಗಿರುತ್ತೆ. ದಟ್ಸ್ ಆಲ್. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಅಂದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ನನ್ನ ಈ ವರ್ಷದ
ಕೊನೆ ವಿಡಿಯೋ ಇದು. ಸೊ ನೆಕ್ಸ್ಟ್ ವರ್ಷದಿಂದ ಇನ್ನೂ ಒಳ್ಳೊಳ್ಳೆ ಟಾಪಿಕ್ 2025ರಲ್ಲಿ ಇನ್ನ ತುಂಬಾ ತುಂಬಾ ಚೆನ್ನಾಗಿರೋ ಟಾಪಿಕ್, ಯೂಸ್ಫುಲ್ ಟಾಪಿಕ್ಸ್ನ ನಾನು ಆ ವಿಡಿಯೋ ಮಾಡ್ತಾ ಹೋಗ್ತೀನಿ. ನನ್ಗೇನಂದ್ರೆ ಒಂದು ಕಂಟೆಂಟ್ ಇದ್ರೆ ಮಾತ್ರ ವಿಡಿಯೋ ಮಾಡ್ಬೇಕಂತ ಅನ್ಸುತ್ತೆ, ಸುಮ್ನೆ ವಿಡಿಯೋ ಮಾಡ್ಬೇಕಂತ ನಿಜ ಅನ್ಸಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ಟ್ರೈ ಮಾಡಿದೆ, ಸರಿ ಡೇ ಇನ್ ಮೈ ಲೈಫ್ ಅದು ಇದು ಟ್ರೈ ಮಾಡ್ದ ಅಂತ. ಅದ್ ನನಗೆ ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ನನಗೊಂದು ಕಂಟೆಂಟ್ ಇಟ್ಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ತುಂಬಾ ಇಷ್ಟ, ರಾದರ್ ದ್ಯಾನ್ ಆ ತರ ವಿಡಿಯೋಸ್ಗೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ನಾನು ಒಂದು ಕಂಟೆಂಟ್ ನ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಆದಷ್ಟು ಯಾವತ್ತಾದ್ರೂ ಒಂದಿನ ಮಧ್ಯ ಏನ್ ಹೇಳ್ತಾರೆ, ಬೇರೆ ಚೇಂಜಸ್ ಇರ್ಬೇಕಲ್ಲ, ಆ ತರ ದಿನಗಳಲ್ಲಿ ಆ ತರ ವಿಡಿಯೋಸ್ನ ಕೂಡ ಮಾಡೋದ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ಬಾಯ್ ಬಾಯ್ ಎವ್ರಿವನ್, ಟೇಕ್ ಕೇರ್.